ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ನಾನು ಐಶ್ವರ್ಯ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 2 ದಿನದ ವ್ಲಾಗ್ ಒಟ್ಟಿಗೆ ಹಾಕಿರ್ತೀನಿ. ಸೊ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತಿದ್ದೆ. ನಮ್ಮ ಬಾಲ್ಕನಿಯಿಂದ ನೋಡಿದ್ರೆ ಎಷ್ಟು ಹಚ್ಚ ಹಸಿರಾಗಿ ಕಾಣುತ್ತೆ. ಜೊತೆಗೆ ಇಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನ ಬಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಹಾಗೆ ಒಳಗೆ ಬಂದೆ. ಸ್ವಲ್ಪ ಹೊತ್ತಾದ ನಂತರ ಅಮ್ಮ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಹಾಗೆ ಅವ್ರ ಹತ್ರ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಅವ್ರು ಚಪಾತಿ ಒತ್ಕೊಡ್ತಾ ಇದ್ರು. ನಾನು ಅದನ್ನು ಬೇಯಿಸಿಟ್ಕೊಡ್ತಾ ಇದ್ದೆ. ಹಾಗೆ ಇಲ್ಲಿ ಅಮ್ಮ ಆಲ್ರೆಡಿ ಗ್ರೇವಿಯನ್ನು ರೆಡಿ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು. ಮಿಕ್ಸ್ಡ್ ವೆಜ್ ಗ್ರೇವಿ, ಪನ್ನೀರ್, ಬಟಾಣಿ, ಬೀನ್ಸು ಎಲ್ಲನೂ ಹಾಕಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಇನ್ ಕೇಸ್ ನಿಮ್ಗೆ ಇದ್ರ ರೆಸಿಪಿ ಬೇಕು ಅಂತ ಅಂದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಅಮ್ಮ ಮಾಡುವಾಗ ಇದನ್ನು ರೆಕಾರ್ಡ್ ಮಾಡ್ತೀನಿ. ಈ ಸತಿ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಆಲ್ರೆಡಿ ಅಮ್ಮ ತಿಂಡಿಯನ್ನು ರೆಡಿ ಮಾಡಿಬಿಟ್ಟಿದ್ರು, ಗ್ರೇವಿಯನ್ನು ನಾನು ಎದ್ದೇಳೋಕ್ಕೂ ಮುಂಚೆ. ತಿಂಡಿ ಎಲ್ಲ ಆದ ನಂತರ ಹಾಗೆ ಇಲ್ಲಿ ಒಂದು ಹೇರ್ ಮಾಸ್ಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಅಷ್ಟೊಂದೆಲ್ಲ ಹೇರ್ ಕೇರ್ ಮಾಡೋದಿಲ್ಲ, ಬಟ್ ಇದನ್ನು ನಾನು ಒಬ್ಬರು ಡಾಕ್ಟರ್ದು ಯೂಟ್ಯೂಬ್ ಚಾನೆಲಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಇಲ್ಲಿ ಒಂದು 2 ಕಪ್ಪಷ್ಟು ನೀರು ಇಟ್ಕೊಂಡು ಅದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಹಾಕೊಳ್ತಾ ಇದ್ದೀನಿ, ಫ್ಲ್ಯಾಕ್ಸ್ ಸೀಡ್. ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ, ಜೊತೆಗೆ ಒಂದು 10-15 ಕಾಳಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಒಂದು 10 ನಿಮಿಷ ಚೆನ್ನಾಗಿ ಕುದ್ದ ನಂತರ ಈ ರೀತಿ ಒಂಥರ ಜೆಲ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಆವಾಗ ಇದನ್ನು ಸೋಸ್ಕೊಳ್ಬೇಕು. ಒಂಥರ ಲೋಳೆ ಥರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಸೋಸ್ಕೊಂಡ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಅಥವಾ ನೀವು ಮನೇಲಿ ಯಾವುದಾದ್ರೂ ಎಣ್ಣೆ ಮಾಡಿದರೆ ಅದನ್ನು ಕೂಡ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂದಲಿಗೆ ಹಚ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಕೂದಲಲ್ಲಿ ಯಾವುದೇ ರೀತಿಯಾದಂಥ ಗಂಟಿದ್ರೆ ಇಲ್ಲ ಸಿಕ್ಕಿದ್ರೆ ಅದನ್ನು ಬಿಡಿಸ್ಕೊಂಡು ಆಮೇಲೆ ಇದನ್ನು ನಿಧಾನಕ್ಕೆ ಹಚ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಹಾಗೆ ಅಮ್ಮನ ಹತ್ರ ಮಾತಾಡಿಕೊಂಡು ಕೂದಲಲ್ಲಿ ಸಿಕ್ ತಗೊಳ್ತಾ ಇದ್ದೆ. ಸೊ ಸಿಕ್ಕೆಲ್ಲ ಬಿಡಿಸಾದ ನಂತರ ನಿಧಾನಕ್ಕೆ ನಾವು ಮಾಡಿಟ್ಟಂಥ ಹೇರ್ ಮಾಸ್ಕ್ ಏನಿರುತ್ತಲ್ಲ ಅದನ್ನು ಕೂದಲನ್ನ ಸ್ವಲ್ಪ ಪಾರ್ಟಿಷನ್ ತೆಗೆದು ನಾವು ನೀಟಾಗಿ ಕೂದಲಿನ ಸ್ಕ್ಯಾಲ್ಪ್ ಅಥವಾ ರೂಟ್ಸ್ಗೆ ಹಚ್ಕೊಳ್ಬೇಕಾಗತ್ತೆ. ಸೊ ಸ್ವಲ್ಪನೇ ಕೂದಲು ತೆಗೆದು ಹಚ್ಕೊಂಡ್ರೆ ಆವಾಗ ಎಲ್ಲ ಕೂದಲಿಗೂ ಸಮ ಪ್ರಮಾಣದಲ್ಲಿ ಇದು ಸಿಗುತ್ತೆ. ನನಗೆ ಮುಂಚೆಯಿಂದನೂ ಅಷ್ಟೆಲ್ಲ ಒಂದು ಹೇರ್ ಕೇರ್ ಮಾಡಿ ಅಭ್ಯಾಸ ಇಲ್ಲ, ಯಾಕಂದರೆ ಅಮ್ಮನೇ ಜಾಸ್ತಿ ಹೇರ್ ಕೇರ್ ಮಾಡ್ತಾಯಿದ್ರು ನಂದು. ಹಾಗಾಗಿ ನಾನು ಸಪ್ರೇಟಾಗಿ ಮತ್ತೇನು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಜೊತೆಗೆ ನಮ್ಮ ಅಮ್ಮ ಹಾಗೆ ಅಜ್ಜಿದೆಲ್ಲ ಕೂದಲು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಜೆನೆಟಿಕ್ಸ್ ಅನ್ನೋ ರೀತಿ ನನಗೂ ಕೂಡ ದೇವ್ರ ಕೃಪೆಯಿಂದ ಕೂದಲು ತುಂಬಾ ಚೆನ್ನಾಗಿದೆ. ಹಾಗೆ ಎಲ್ಲರೂ ಕೇಳ್ತಿರ್ತಾರೆ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ ಅಂತ. ಇಲ್ಲ, ನಾನು ಸ್ಟ್ರೈಟ್ನಿಂಗ್ ಮಾಡಿಸಿಲ್ಲ. ನನಗಿರೋದೇ ಕೂದಲು ಈ ಥರ. ಜೊತೆಗೆ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿ ಇದೆ ನನಗೆ. ಆ್ಯಂಡ್ ಇವಾಗ ನನಗೆ ಕೂದಲು ಸ್ವಲ್ಪ ಹೇರ್ಫಾಲ್ ಜಾಸ್ತಿ ಆಗ್ತಾ ಇದೆ. ಪ್ರೆಗ್ನೆನ್ಸಿಯಲ್ಲಿ ಈ ಟ್ರೈಮಿಸ್ಟರಲ್ಲಿ ಹೇರ್ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಹೇರ್ಫಾಲ್ ನನಗೂ ಕೂಡ ಸ್ವಲ್ಪ ಜಾಸ್ತಿ ಆಗಿತ್ತು. ಹಾಗಾಗಿ ಈ ಒಂದು ಮಾಸ್ಕನ್ನು ಅಪ್ಲೈ ಮಾಡಿದ್ದೆ. ಜೊತೆಗೆ ನಾವಿಲ್ಲಿ ಬಳಸ್ಕೊಂಡಿರುವಂತಹ ಅಗಸೆ ಬೀಜ, ಮೆಂತ್ಯ ಕಾಳು, ಅಕ್ಕಿ ಎಲ್ಲನೂ ಕೂಡ ಕೂದಲಿಗೆ ಒಳ್ಳೆ ಶಕ್ತಿ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ಇದು ನೆಕ್ಸ್ಟ್ ಡೇಯ ವ್ಲಾಗ್ ಆಗಿದೆ. ನನಗೆ ಸಾರಿ, ಅವತ್ತಿನ ದಿನ ಕೂದಲು ಒಣಗಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸೋದೇ ಮರ್ತೋಗಿತ್ತು. ಇಲ್ಲಿ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂತ ರೆಡಿ ಆಗ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ರೆಡಿ ಆಗ್ತಿದ್ನಲ್ಲ, ಆವಾಗ ನೆನಪಾಯಿತು. ಹಾಗಾಗಿ ಒಂದು ಕ್ಲಿಪ್ ತಗೊಂಡೆ ಹೇಗೆ ಕಾಣಿಸ್ತದೆ ಅಂತ. ಸೊ ಕಂಪ್ಯಾರಿಟಿವ್ಲಿ ನನಗೆ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಇದೆ. ಯಾಕಂದರೆ ಮೇ ಬಿ ಸ್ವಲ್ಪ ಜಾಸ್ತಿ ಟೈಮ್ಸ್ ಹಾಕೋದ್ರಿಂದ ಏನಾದರೂ ಒಳ್ಳೆ ರಿಸಲ್ಟ್ಸ್ ಬರಬಹುದು. ಬಟ್ ನನಗೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದೆ, ಸಿಲ್ಕಿ ಆಗಿದೆ ಅನ್ನೋ ಫೀಲ್ ಬಂತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಹೇರ್ ಮಾಸ್ಕ್ ಮಾಡ್ಕೊಳ್ಳೋದಲ್ವಾ, ಸೊ ಹಾಗಾಗಿ ಒಳ್ಳೆಯದು ಕೂಡ ಅಂತ ನನಗನ್ಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಸಾಯಂಕಾಲ ನಾನು ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ತುಳಸಿ ಪೂಜೆ ಮಾಡ್ತಾಯಿದ್ರು, ತುಳಸಿ ಹಬ್ಬ ಆಗಿದ್ದರಿಂದ. ಸೊ ನಾವು ಅಮ್ಮನ ಮನೆಯಲ್ಲಿ ಯಾವುದೇ ರೀತಿ ಹಬ್ಬ ಮಾಡ್ತಾ ಇಲ್ಲ, ಯಾಕಂದರೆ ನಮ್ಮ ಅಜ್ಜಿ ತೀರಿ ಹೋಗಿದ್ರಿಂದ ನಮಗೆ 1 ವರ್ಷ ಸೂತ್ಕ ಇದೆ. ಸೊ ಹಾಗಾಗಿ ಯಾವುದೇ ಹಬ್ಬದ ಆಚರಣೆ ಇಲ್ಲ. ಹಾಗಾಗಿ ನಾವು ದೀಪಾವಳಿ ಆಗಲಿ ತುಳಸಿ ಆಗಲಿ ಯಾವುದನ್ನು ಮಾಡಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲೇ ತುಂಬಾ ಚೆನ್ನಾಗಿ ಪೂಜೆ ನಡೀತಾ ಇತ್ತು. ಸೊ ಅದನ್ನು ನೋಡಿಕೊಂಡು ಹಾಗೆ ನಮ್ಮ ಮನೆ ಹತ್ರ ಒಂದು ಸಂತೆ ನಡೆಯುತ್ತೆ ಸಾಯಂಕಾಲದ ಹೊತ್ತು, ಅಲ್ಲಿ ಹಾಗೆ ತರಕಾರಿ ತೊಗೊಂಬರೋಣ ಅಂತ ಹೋಗಿದ್ವಿ. ಇವಾಗ ತರಕಾರಿ ತೊಗೊಂಡು ಮನೆಗೆ ಬಂದ್ವಿ. ಯೂಶಲಿ ಸಂತೆಯಲ್ಲಿ ತರಕಾರಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಬಟ್ ಈ ಸತಿ ಏನೋ ಅಷ್ಟೊಂದು ಫ್ರೆಶ್ ಆಗಿರಲಿಲ್ಲ. ಸೊ ಹಾಗಾಗಿ ಒಂದು 2-3 ಥರದ ತರಕಾರಿ ತೊಗೊಂಡು ಬಂದಿದ್ದೀವಿ ಅಷ್ಟೇ ಮನೆಗೆ. ಸ್ವಲ್ಪ ಎಮರ್ಜೆನ್ಸಿ ಬೇಸಿಕ್ಗೆ ಏನೇನು ಬೇಕೋ ಅದನ್ನು ತೊಗೊಂಡು ಬಂದಿದ್ದೀವಿ. ಸೊಪ್ಪೆಲ್ಲ ಅಷ್ಟೊಂದು ಫ್ರೆಶ್ ಇರಲಿಲ್ಲ, ಸೊ ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದು ಒಂದು ಹಣ್ಣನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಆಲ್ಮೋಸ್ಟ್ 2 ದಿನ ಆಯಿತು ಈ ಹಣ್ಣನ್ನು ತರಿಸಿ. ಸೊ ಈ ಹಣ್ಣು ಹೆಸರು ಬಂದುಬಿಟ್ಟು
ಇಂಗ್ಲೀಷಲ್ಲಿ ವಾಟರ್ ಚೆಸ್ಟ್ನಟ್ ಅಂತ ಕರೀತಾರೆ. ಇದನ್ನ ಹಿಂದಿಯಲ್ಲಿ ಸಿಂಗಾಡ ಅಂತ ಕರೀತಾರಂತೆ. ಸೊ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಇದು, ಲೋಕಲ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಬಟ್ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಅಷ್ಟೊಂದೆಲ್ಲ ಪರಿಚಯ ಇಲ್ಲ ಈ ಹಣ್ಣು, ಅಷ್ಟೊಂದು ಚಿರಪರಿಚಿತ ಅಲ್ಲ. ಹಾಲಿಟ್ಟಿದ್ದೀನಿ ಹಾಗಾಗಿ ಆ ಕಡೆ ನೋಡ್ತಾ ಇದ್ದೀನಿ. ಸೊ ಅಷ್ಟೊಂದು ಚಿರಪರಿಚಿತ ಅಲ್ಲ ಈ ಹಣ್ಣು. ನಾನು ಇದನ್ನು ಯಾವುದೋ ಯೂಟ್ಯೂಬ್ ಬ್ಲಾಗಲ್ಲೇ ನೋಡಿದ್ದು, ಒಬ್ಬರು ಬ್ಲಾಗಲ್ಲಿ. ಸೊ ಹಾಗಾಗಿ ಏನಿದು ಹಣ್ಣು ಸ್ವಲ್ಪ ಏನೋ ಹೊಸ ಥರ ಇದೆಯಲ್ಲ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದಾಯಿತು. ಸೊ ಈ ಹಣ್ಣು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ನಿಮ್ಗೆ ಆಮೇಲೆ ಝೂಮ್ ಮಾಡಿ ಬೇಕಿದ್ರೆ ತೋರಿಸ್ತೀನಿ. ಸೊ ಹಣ್ಣು ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಇದು, ಹಾಗೆ ಸ್ವಲ್ಪ ಗಟ್ಟಿಯಾಗಿದೆ. ಇಲ್ಲಿ ನೋಡಿ, ತುಂಬಾ ಗಟ್ಟಿಯಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಹಣ್ಣನ್ನ. ಇದು ಆಫ್ಲೈನಲ್ಲೆಲ್ಲ ಸಿಗಲ್ಲ, ಅಂದರೆ ಲೋಕಲ್ ಮಾರ್ಕೆಟಲ್ಲೆಲ್ಲ ಸಿಗಲ್ಲ, ಆನ್ಲೈನಲ್ಲಿ ಮಾತ್ರ ಸಿಗೋದು. ನಾನು ಕೂಡ ಜೆಪ್ಟೋಲಿ ತರಿಸಿದ್ದೆ. 200 ಗ್ರಾಮ್ಗೆ 56 ರೂಪಾಯಿ ಏನೋ ಬಿತ್ತು ನನಗೆ. ಸೊ ಹಾಗಾಗಿ ಇದನ್ನು ನಾರ್ಮಲ್ ಆಗಿ ನಾವು ತಿನ್ನೋದಕ್ಕೂ ಆಗೋದಿಲ್ಲ, ಇದನ್ನು ಬೇಯಿಸ್ಬಿಟ್ಟು ತಿನ್ನಬೇಕು. ಸೊ ಹಾಗಾಗಿ ನಾನು ಹೇಗೆ ಬೇಯಿಸೋದು, ಹೇಗೆ ತಿನ್ನೋದು ಅಂತ ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹಾರ್ಟ್ಗೆ ತುಂಬ ಒಳ್ಳೆಯದು, ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟು, ಜೊತೆಗೆ ಯಾರಾದರೂ ವೆಯ್ಟ್ ಲಾಸಲ್ಲಿ ಇದ್ದರೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದಿದು. ಬಟ್ ಜಾಸ್ತಿ ಕನ್ಸ್ಯೂಮ್ ಮಾಡೋದಕ್ಕಾಗೋದಿಲ್ಲ, ಗ್ಯಾಸ್ ಆಗುತ್ತೆ ಅಂತ ಹಾಕಿದ್ದಾರೆ. ಸೊ ನೋಡೋಣ, ಸದ್ಯಕ್ಕೆ ಒಂದು 4-5 ಹಣ್ಣನ್ನು ಬೇಯಿಸ್ತೀನಿ, ಹೇಗೆ ಬರುತ್ತೆ ಅಂತಂದ್ಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ತೀನಿ. ಜೊತೆಗೆ ಊಟದ ಟೈಮ್ ಆಗಿದೆ, ಅಮ್ಮ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾನೇ ಬೇಡ, ಇವತ್ತು ಬ್ರೋಕನ್ ವಿತ್ ಬಿಸಿಬೇಳೆಭಾತ್ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಆ ರೆಸಿಪಿಯನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಈ ಹಣ್ಣನ್ನ ಹೇಗೆ ತಿನ್ನೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಇವಾಗ ಒಂದು ಕುಕ್ಕರಲ್ಲಿ ಬಟ್ಲಿಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಒಂದು 4 ಹಣ್ಣನ್ನು ಬೇಯಿಸ್ತಾ ಇದ್ದೀನಿ ಇವತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 2ರಿಂದ 3 ವಿಜಿಲನ್ನು ತೆಗೆಸ್ಕೊಳ್ಬೇಕು. ಸೊ ಆದಷ್ಟು 3 ವಿಜಿಲನ್ನು ತೆಗೆಸ್ಕೊಳ್ಳೋಕೆ ಟ್ರೈ ಮಾಡಿ. ಸೊ 3 ವಿಜಿಲ್ ಆದಮೇಲೆ, ಕುಕ್ಕರ್ ಪ್ರೆಷರ್ ರಿಲೀಸ್ ಆದಮೇಲೆ ನಾನಿಲ್ಲಿ ಈ ಹಣ್ಣನ್ನು ತೆಗೆದು ಆಚೆ ಇಟ್ಕೊಳ್ತಾ ಇದ್ದೀನಿ. ಸೊ ಆಚೆ ಇಟ್ಕೊಂಡು ಹಣ್ಣು ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ಈ ರೀತಿ ತಗೊಂಡು ಇದನ್ನು ಕಟ್ ಮಾಡಬೇಕಾಗುತ್ತೆ. ಅಷ್ಟು ಗಟ್ಟಿನಾ? ಗಟ್ಟಿ ಏನಿಲ್ಲ, ಬಿಸಿ ಅಲ್ವಾ? ಎಂತೆಂಥ ಹಣ್ಣು ಬೆಳೀತಾರೆ ಅನ್ನೋದಕ್ಕೆ ಮೇಲ್ಗಡೆ ತೆಗಿಬೇಕು, ತಿನ್ಬೇಕು ಅಷ್ಟೇ. ಇಷ್ಟೇ ಮೇಲ್ಗಡೆ ತೆಗಿಬೇಕಷ್ಟೇ, ಒಳಗಡೆ ಇಷ್ಟೇ. ಸೊ ಈ ರೀತಿ ಚಾಕು ಸಹಾಯದಿಂದ ಇದನ್ನು ಕಟ್ ಮಾಡಿಕೊಂಡು ಒಳಗಡೆ ಇರುವಂತಹ ಬಿಳಿ ಭಾಗನ ತೆಗೆದು ಮಾತ್ರ ತಿನ್ನಬೇಕಾಗತ್ತೆ. ಸೊ ನಮ್ಮಮ್ಮ ತುಂಬ ಆಶ್ಚರ್ಯವಾಗಿ ಹೇಳ್ತಾ ಇದ್ರು, ಹಾಗೆ ನನ್ನ ಹಸ್ಬೆಂಡ್ ಕೂಡ, ಯಾವ್ಯಾವ ರೀತಿಯಾದಂಥ ಹಣ್ಣೆಲ್ಲ ಬೆಳೀತಾರೆ ನೋಡು ಅಂತ ಅಂದ್ಬಿಟ್ಟು. ಯಾಕಂದರೆ ಇದು ನಾವು ಫಸ್ಟ್ ಟೈಮ್ ತಿಂತಾ ಇರೋದು, ನಮಗೆ ನಿಜವಾಗ್ಲೂ ಈ ಹಣ್ಣು ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ತುಂಬಾ ಒಳ್ಳೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಾನು ಇದನ್ನು ತರಿಸಿದ್ದಾಯಿತು. ಸೊ ನಮಗೆ ಗೊತ್ತಿಲ್ಲದೆ ಇರೋವಂಥ ತುಂಬ ರೀತಿಯಾದಂಥ ಹಣ್ಣುಗಳಿದೆ. ಸೊ ಹಾಗಾಗಿ ಇದನ್ನು ಒಂದು ಸತಿ ಟೇಸ್ಟ್ ಮಾಡೋಣ ಅಂತ ತರಿಸಿದ್ದಾಯಿತು. ನೀವು ಯಾವತ್ತಾದರೂ ಟೇಸ್ಟ್ ಮಾಡಿದರೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ಹಣ್ಣು ಬಗ್ಗೆ ಏನಾದರೂ ಗೊತ್ತಿದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಈ ಕ್ಲಿಪ್ ಆದ ನಂತರ ಹಾಗೆ ನಮ್ಮ ಹಸ್ಬೆಂಡ್ ಹಾಗೆ ನನ್ನ ಅಮ್ಮ ಇಬ್ಬರು ಟೇಸ್ಟ್ ಮಾಡೋದನ್ನು ನಾನು ಹಾಕಿದ್ದೀನಿ. ಸೊ ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಹೆಂಗಿದೆ? ಏನು ಫೀಲ್ ಆಗುತ್ತೆ ನಿಂಗೆ? ಏನು ತಿಂದಿರೋ ಥರ ಅನಿಸುತ್ತೆ? ಗೆಣಸ್ ಥರ ಅನಿಸುತ್ತೆ. ಇನ್ನೊಂದು ಒಂಥರ ಕಡಲೆಕಾಯಿ ಬೇಯಿಸಿದ ಥರ ಇರುತ್ತೆ ಅಷ್ಟೇ, ಬೇರೆ ಏನು ರುಚಿ ಇಲ್ಲ. ಅಲ್ವಾ? ಏನು ಟೇಸ್ಟ್ ಇದೆ ಇದು? ಅಷ್ಟೇ, ಬೇರೆ ಏನು ಟೇಸ್ಟ್ ಚೆನ್ನಾಗಿಲ್ಲ. ಹೇಳಂಗಿಲ್ಲ, ಹೌದಾ? ಚೆನ್ನಾಗಿದ್ಯಾ? ನೋಡು ಮಾಯಿರ, ಎಂಥದ್ದು ಕಣೇಶು, ಅಮ್ಮ ಇಷ್ಟಕ್ಕೆ ಸುಮ್ಮನೆ. ಇದಕ್ಕೆ ಟೇಸ್ಟ್ ಬರಲ್ಲ, ಅದಕ್ಕೆ ಕ್ವಾಲಿಟಿ ಚೆನ್ನಾಗಿದೆ, ಬೆನಿಫಿಟ್ಸ್ ಇರೋದು, ಅದಕ್ಕೆ ಟೇಸ್ಟ್ ಬರಲ್ಲ. ಅದೇ ಬೆನಿಫಿಟ್ಸ್ ಇರೋದ್ರೆ ಟೇಸ್ಟ್ ಬರಂಗಿದ್ರೆ ಬೆನಿಫಿಟ್ಸ್ ಇರೋಲ್ಲ. ನಾರ್ಮಲ್ ಆಗಿ ಕಡಲೆಕಾಳು ಬೇಯಿಸಿರ್ತೀವಲ್ಲ. ಓಕೆ, ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ, ಸುಮಾರಾಗಿತ್ತು. ಬಟ್ ಹೆಲ್ದಿ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಬನ್ನಿ ಇವಾಗ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ನೋಡೋಣ. ಬ್ರೋಕನ್ ವೀಟ್ನಲ್ಲಿ ಮಾಡೋದು.
ಇವಾಗ ನಾನು ಕುಕ್ಕರ್ಗೆ ಒಂದಷ್ಟು ಹೆಚ್ಚಿರುವಂಥ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋ ತರಕಾರಿ ಬಂದು ಆಲೂಗೆಡ್ಡೆ, ಬೀನ್ಸು, ಹಾಗೆ ಕ್ಯಾರೆಟ್, ಜೊತೆಗೆ 1ರಿಂದ 2 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಅವರಿಂದ ನಾನು 1 ಕಪ್ಪಷ್ಟು ತೊಗರಿಬೇಳೆ ಹಾಗೆ 1.5 ಕಪ್ಪಷ್ಟು ಬ್ರೋಕನ್ ವೀಟನ್ನು ನಾನು ನೆನೆಸಿಟ್ಕೊಂಡಿದ್ದೆ. ತೊಳೆದು ನೆನೆಸಿಟ್ಕೊಂಡಿರೋ ಕಾರಣ ನಾನು ತೊಳೆದಿಟ್ಕೊಂಡಿರುವಂತಹ ನೀರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೀರನ್ನು ಚೆನ್ನಾಗಿ ಸೇರಿಸ್ಕೊಂಡ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ 1 ನಿಂಬೆಹಣ್ಣಿನ ಗಾತ್ರ ಹುಣಸೆ ರಸನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಒಂದು 3ರಿಂದ 4 ವಿಷಲನ್ನು ತೊಗೋಬೇಕಾಗಿದೆ ನಾವು. ಸೊ ಇದು ವಿಷಲ್ ಕೂಗಿ ಪ್ರೆಷರ್ ರಿಲೀಸ್ ಆಗೋ ಹೊತ್ತಿಗೆ ನಾವು ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ ಈ ಒಂದು ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಬಾತ್ ಪುಡಿ ಹಾಗೆ 1 ಟೇಬಲ್ ಸ್ಪೂನಷ್ಟು ರಸಂ ಪುಡಿ ಅಂದರೆ ತಿಳಿಸಾರಿನ ಪುಡಿ ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಬೆಳೆಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನಾವು. ಇವಾಗ ಈ ಒಂದು ಮಿಶ್ರಣ ರೆಡಿ ಆಗಿದೆ. ಈ ಕಡೆ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ ಹಾಗೆ ಇಲ್ಲಿ ನಾನು ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮನ್ನು ಕುಕ್ಕರ್ಗೆ ಹಾಕ್ಕೊಳ್ಬಾರ್ದು, ಯಾಕಂದರೆ ತುಂಬಾ ಕರ್ಗೋಗ್ಬಿಡುತ್ತೆ, ಆವಾಗ ಕ್ಯಾಪ್ಸಿಕಮ್ನ ರುಚಿ ಸಿಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು 80% ಅಷ್ಟು ಕ್ಯಾಪ್ಸಿಕಮ್ ಫ್ರೈ ಆಗಿದ್ದಾಗ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಉಳಿದಿರೋಂಥ ಮಿಶ್ರಣನೂ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕಾಗಿರುತ್ತೆ, ಯಾಕಂದರೆ ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಮಸಾಲೆ ಪುಡಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದರ ಹಸಿ ವಾಸನೆ ಹೋಗೋದ್ರವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಒಂದು 7ರಿಂದ 8 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಈಗ ಈ ಕಡೆ ಕುಕ್ಕರನ್ನು ತೆಗೆದು ನೋಡ್ತಾ ಇದ್ದೀವಿ ನೋಡಿ. ಸೊ ಎಲ್ಲ ತರಕಾರಿ ಹಾಗೆ ಬ್ರೋಕನ್ ಬೀಟು, ತೊಗರಿಬೇಳೆ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನಿಲ್ಲಿ ಆಲ್ರೆಡಿ ಕುದೀತಾ ಇರೋವಂಥ ಮಿಶ್ರಣನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪ್ಯಾನಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು. ಎಲ್ಲ ಮಸಾಲೆ ಕೂಡ ಆ್ಯಡ್ ಆಗಿದೆ. ಇವಾಗ ಮಸಾಲೆ ಒಟ್ಟಿಗೆ ಹಿಡಿಬೇಕಲ್ಲ, ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಬ್ರೋಕನ್ ವೀಟ್ ಬಿಸಿಬೇಳೆಬಾತ್ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದಕ್ಕೆ ನೀವು ಮಿಕ್ಸ್ಚರು ಅಥವಾ ಬೂಂದಿ ಕಾಳು ಇಲ್ಲಾಂದರೆ ಚಿಪ್ಸನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ಈ ರೆಸಿಪಿಯನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸಿ ಯು.